ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ಮಹಿಳೆಯರಲ್ಲಿ ಕ್ಷಮೆ ಕೇಳಿದ್ದಾರೆ. ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ, ಕಾಂಗ್ರೆಸ್, ಟಿಎಂಸಿ, ಡಿಎಂಕೆ ಸೇರಿದಂತೆ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೆಲವರಿಗೆ ದೇಶದ ಕಲ್ಯಾಣಕ್ಕಿಂತಲೂ ರಾಜಕೀಯ ಮುಖ್ಯ. ಕಾಂಗ್ರೆಸ್, ಎಸ್ಪಿ, ಟಿಎಂಸಿ ಸ್ಪರ್ಧಿಗಳು ಅಂತ ಕಿಡಿಕಾರಿದ್ರು. ಇನ್ನು ಮಹಿಳೆಯರ ಕನಸುಗಳನ್ನು ತುಳಿಯೋ ಕೆಲಸ ಆಗಿದೆ ಅಂತ ಆರೋಪಿಸಿದ ಮೋದಿ, ಭಾರತದ ನಾರಿ ಶಕ್ತಿ ಹಾನಿ ಮಾಡೋ ಕೆಲಸವಾಗಿದೆ. ಕಾಂಗ್ರೆಸ್ನ ಪಾಪದ ಕೆಲಸಗಳು ಈಗಲೂ ಕೂಡ ಇದೆ. ರಾಜಕೀಯ ದುರುದ್ದೇಶದಿಂದ ಪಕ್ಷಗಳು ಹಾಳಾಗಿವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. आज भारत का हर नागरिक देख रहा है कि कैसे भारत की नारी शक्ति की उड़ान को रोक दिया गया, उनके सपनों को बेरहमी से कुचल दिया गया. हमारे भरसक प्रयास के बावजूद हम सफल नहीं हो पाए. नारी शक्ति वंदन अधिनियम में संशोधन नहीं हो पाया और मैं इसके लिए सभी माताओं, बहनों, उनसे मैं क्षमा प्रार्थी हूँ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಸೋಲಿನ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2023ರ ಮಹಿಳಾ ಮೀಸಲಾತಿ ಮಸೂದೆಗೆ ಎಲ್ಲರ ಒಪ್ಪಿಗೆ ಇದೆ, ಆದರೆ ಅದನ್ನು ಜಾರಿ ಮಾಡದೆ ಇದನ್ನು ಯಾಕೆ ಜಾರಿಗೆ ತರ್ತಿದಾರೋ ಗೊತ್ತಿಲ್ಲ ಅಂತ ಹೇಳಿದ್ರು. ಇಲ್ಲಿ ಬಿಜೆಪಿಯ ದುರುದ್ದೇಶದ ರಾಜಕೀಯ ಅಳವಡಿಕೆ ಆಗಿದೆ ಅಂತ ಬಿಜೆಪಿಗರಿಗೆ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿರುವ 2023ರಲ್ಲಿ ಮಹಿಳಾ ಮೀಸಲಾತಿಗೆ ಈಗಾಗಲೇ ನಾವು ಕಾನೂನನ್ನು ಮಾಡಿದ್ದೀವಿ. ಬರೀ ಮಹಿಳಾ ಮೀಸಲಾತಿ ಇತ್ತು ಅಂದರೆ ಈ ಕಾನೂನು ಮತ್ತೆ ತರುವಂಥ ಉದ್ದೇಶ ಏನಿತ್ತು? ಇದರೊಳಗೆ ದುರುದ್ದೇಶದ ರಾಜಕಾರಣ ಅಳವಡಿಕೆ ಆಗಿದೆ. ಡಿಲಿಮಿಟೇಷನ್ ಮಾಡಬೇಕು. ಡಿಲಿಮಿಟೇಷನ್ ಮೂಲಕ ತಮಗೆ ಮನಬಲ್ಲಂತೆ ಎಲ್ಲ ಕ್ಷೇತ್ರಗಳನ್ನು ಮರುವಿಂಗಡಣೆ ಮಾಡಿ ಅವುಗಳಿಂದ ರಾಜಕೀಯ ಲಾಭ ಪಡಿಬೇಕು ಅನ್ನುವಂಥ ಏನೊಂದು ಹುನ್ನಾರ ಇತ್ತು, ಅದಕ್ಕೆ ಅಡ್ಡಿ ಮಾಡೋದಕ್ಕೆ ರಾಷ್ಟ್ರದ ಎಲ್ಲ ವಿರೋಧ ಪಕ್ಷಗಳು ಗಟ್ಟಿಯಾಗಿ ನಿಂತು ನಿನ್ನೆ ಆ ಮಸೂದೆಯನ್ನು ಸೋಲಿಸಿದ್ರು. ಈ ರಾಜಕೀಯ ಮಾಡೋದಕ್ಕೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಜನ, ಇವರನ್ನು ನಿನ್ನೆ ಎಲ್ಲ ಗಮನಿಸಿದ್ದಾರೆ. ಇವರ ರಾಜಕೀಯ ಹುನ್ನಾರ ಏನಿದೆ ಬಯಲಾಗಿದೆ. ಆದ್ದರಿಂದ ದೇಶದಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಇವತ್ತು ಅದನ್ನು ಸೋಲಿಸಿದ್ದಾರೆ. ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಯಾಕಂದರೆ 23ರಲ್ಲೇ ಪಾಸ್ ಆಗಿದೆ ಪಾರ್ಲಿಮೆಂಟ್, 23ರಲ್ಲಿ. ಸೊ ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದ್ರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದೇ ಮಾಡಿದರೆ, ಮಹಿಳಾ ಮೀಸಲಾತಿ ಒಂದೇ ಮಾಡಿದರೆ, ಡಿಲಿಮಿಟೇಷನ್ ಮಾಡ್ತೇನೆ ಅದನ್ನು ಫಿಕ್ಸ್ ಮಾಡಿದ್ರು, ಅದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿದ್ರು. ಸಿ ದೇ ಪ್ಲೇಡ್ ಪಾಲಿಟಿಕ್ಸ್. ಅವರು ರಾಜಕೀಯ ಮಾಡೋಕ್ಕೋಸ್ಕರ ಎರಡನ್ನೂ, ಡಿಲಿಮಿಟೇಷನ್ನು ಮತ್ತು ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಬಂದಿದ್ದು. ನಾವು ವಿ ಆರ್ ಅಗೇನ್ಸ್ಟ್ ಓನ್ಲಿ ಡಿಲಿಮಿಟೇಷನ್, ವಿ ಆರ್ ನಾಟ್ ಅಗೇನ್ಸ್ಟ್ ವುಮೆನ್ ರಿಸರ್ವೇಷನ್. ಧಾರವಾಡ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ 16 ಮಂದಿಗೆ ಜೈಲಾಧಿಕಾರಿಗಳು ಸಜಾ ಖೈದಿ ನಂಬರ್ ಅನ್ನು ಕೊಟ್ಟಿದ್ದಾರೆ. ಸಜಾ ಬಂದಿ ನಂಬರ್ 16110 ವಿನಯ್ ಕುಲಕರ್ಣಿಗೆ ನೀಡಲಾಗಿದೆ. ಇನ್ನು ವಿನಯ್ ಕುಲಕರ್ಣಿ ಹೈಕೋರ್ಟ್ ಮೊರೆ ಹೋಗೋಕ್ಕೂ ಮುಂದಾಗಿದ್ದಾರೆ. ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸೋಮವಾರ ಅರ್ಜಿ ಹಾಕುವಂತೆ ವಕೀಲರಿಗೆ ಸೂಚನೆ ಕೊಟ್ಟಿದ್ದಾರೆ. ವಿನಯ್ ಕುಲಕರ್ಣಿಗೆ ಜೈಲು ಶಿಕ್ಷೆ ವಿಚಾರವಾಗಿ ಸಚಿವ ಶರಣಬಸಪ್ಪ ದರ್ಶನಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೀವಾವಧಿ ಶಿಕ್ಷೆ ರಾಜಕಾರಣಿಗಳಿಗೂ ಆಗಿದೆ, ಬಹಳ ಮಂದಿಗೂ ಆಗಿದೆ. ಕೊಲೆ ಮಾಡೋದು ದೊಡ್ಡ ಅಪರಾಧ ಅಂತ ಮೊದಲಿನಿಂದಾನೂ ಎಲ್ರಿಗೂ ಗೊತ್ತಿರೋದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ರು. ನೋಡ್ರಿ, ರಾಜಕಾರಣದಲ್ಲಿ ಎಲ್ಲರಿಗೂ ಒಂದು ಪಾಠನೇ. ಮೊದಲಿಂದ ಕೂಡ ಇವತ್ತು ಕೋರ್ಟ್ಗಳು ಅನೇಕ ತೀರ್ಪುಗಳು ಕೊಟ್ಕೊಂಡು ಬಂದ. ಜೀವಾವಧಿ ಶಿಕ್ಷೆ ರಾಜಕಾರಣಿಗಳನ್ನ ಆಗ್ಯದ, ಭಾಳ ಮಂದಿಗೆ ಆಗ್ಯದ. ಕೊಲೆ ಮಾಡೋದು ದೊಡ್ಡ ಅಪರಾಧ ಅಂತ ಎಲ್ಲರೂ ಮೊದಲಿಂದ ಗೊತ್ತದ. ಅದರ ಬಗ್ಗೆ ಎರಡನೇ ಮಾತೇನು, ಎಲ್ಲರಿಗೂ ಪಾಠನೇ ಅದಲ್ಲ, ಮೊದಲಿಂದ ಅದು ಕೂಡ. ಕೇವಲ ರಾಜಕಾರಣಿಗೆ ಅಂತಂದ್ರೆ ಯಾರು ಕೊಲೆ ಮಾಡಿದ್ರೆ ಅವ್ರಿಗೇನು ಸಜಾ ಆಗ್ತಿಲ್ಲ, ಎಲ್ಲರಿಗೂ ಆಗ್ಯದ. ಸಜಾ ಮೊದಲಿಂದ ಹಾಕ್ಕೊಂಡು ಬಂದವ. ಈಗೆಲ್ಲ ಚೀಫ್ ಮಿನಿಸ್ಟರ್ ಅವರು ಇವರೆಲ್ಲ ಜೈಲ್ನಾಗಿಲ್ಲ ಭಾಳಷ್ಟು ಮಂದಿ. ಹಾಗೆ ಯಾವ್ಯಾವ ತಪ್ಪು ಮಾಡಿರ್ತಾರೆ
ಆಗಿರ್ತದೆ ಅದು, ಅದ್ರ ಬಗ್ಗೆ ಏನು ಮಾತಾಡತಕ್ಕಂಥ. ಇನ್ನು ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ತೀರ್ಪು ಬಂದಿದೆ, ಇದು ಅಂತಿಮ ಅಂತೇನಲ್ಲ, ಹೈಕೋರ್ಟ್ ಇದೆ, ವಿನಯ್ ಕುಲಕರ್ಣಿ ಆಪ್ಷನ್ ಯೂಸ್ ಮಾಡ್ತಾರೆ, ಕೋರ್ಟ್ ತೀರ್ಪಿನ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಈಗ ವಿನಯ್ ಕುಲಕರ್ಣಿ ಅವ್ರನ್ನ ಈ ನಮ್ಮ ಪಬ್ಲಿಕ್ ರಿಪ್ರೆಸೆಂಟೇಟಿವ್ಸ್ ಕೋರ್ಟ್ ಏನಿದೆ ಆ ಕೋರ್ಟ್ನಲ್ಲಿ ಒಂದು ತೀರ್ಪು ಬಂದಿದೆ. ಅದು ಅಂತಿಮ ತೀರ್ಪು ಅಂತೇನಲ್ಲ. ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಹೇಳಿದ್ದಾರೆ, ಅವರು ಹೇಳಿದ ಹಾಗೆ ಅವರು ನಿರ್ದೋಷಿ, ಅದು ಕೇಳೋದಕ್ಕೆ, ಅದನ್ನೇ ಹೇಳೋದಕ್ಕೆ. ಮತ್ತು ಅಪೆಲೇಟ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ. ಆದ್ದರಿಂದ ಅವರು ಅದನ್ನು ಆಪ್ಷನನ್ನು ಉಪಯೋಗ ಮಾಡೇ ಮಾಡ್ತಾರೆ. ಕೋರ್ಟ್ನ ನಿರ್ಣಯ ಆಗಿರೋದ್ರಿಂದ ಯಾವುದೇ ಪ್ರತಿಕ್ರಿಯೆ ನಾನು ಮಾಡೋದು ಸರಿಯಾಗಲ್ಲ. ಮೈಸೂರಿನಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭಾಷಣ ಮಾಡಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲಿ 2,000 ಹಣ ಹಾಕೋದ್ರಿಂದ ಮಹಿಳೆಯರ ಸಬಲೀಕರಣ ಸಾಧ್ಯವಾಗೋದಿಲ್ಲ. ರಾಜಕೀಯ ಕಾರಣಕ್ಕಾಗಿ ಯಾವುದೇ ರೀತಿಯ ಕೀಳುಮಟ್ಟಕ್ಕೆ ಬೇಕಾದರೂ ಕಾಂಗ್ರೆಸ್ ಇಳಿಯುತ್ತೆ. ರಾಜ್ಯದ ಯಾವುದೇ ಮೂಲೆಗೂ ಹೋದರೂ ದುಷ್ಟರನ್ನು ಆಯ್ಕೆ ಮಾಡಿದ್ದೇವೆ ಅಂತ ಜನರು ಹೇಳ್ತಿದ್ದಾರೆ ಅಂತ ಗುಡುಗಿದ್ರು. ನಾಡು ಕರ್ನಾಟಕ ರಾಜ್ಯವನ್ನ ಸಂಪೂರ್ಣವಾಗಿ ತಿಂದು ಕುಡಿದು ನುಂಗಿ ಸಂಪೂರ್ಣವಾಗಿ ಖಜಾನೆಯನ್ನ ಖಾಲಿ ಮಾಡಿ ಹೋಗ್ತಾರೆ ಅಂತಕ್ಕಂಥ ಆತಂಕ ಬಹುಶಃ ಇವತ್ತು ಕನ್ನಡ ನಾಡಿನ ಪ್ರತಿಯೊಬ್ಬ ನಾಗರಿಕನು ಕೂಡ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ, ಚಿಂತೆ ಮಾಡಬೇಕಾಗಿರ್ತಕ್ಕಂಥ ದಿನಗಳು ನಮ್ಮ ಕಣ್ಣು ಮುಂದೆ ನಾವು ಎದುರು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ನ ಅವರು ಕೂಡ ಬೆಳೆಸಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾವಿಸಬೇಕಾಗ್ತದೆ. ಕೆ ರಾಜಣ್ಣನವರು ಅವರು ಕೂಡ ಸಚಿವ ಸಂಪುಟ ಮಂಡಳದಿಂದ ಸಂಪೂರ್ಣವಾಗಿ ಕೈಯನ್ನ ಬಿಟ್ರಿ. ಇನ್ನ ಬಹುಶಃ ಇತ್ತೀಚೆಗೆ ಉಪಚುನಾವಣೆ ನಡೆಯಿತು, ದಾವಣಗೆರೆ ದಕ್ಷಿಣ ಉಪಚುನಾವಣೆ. ಅಲ್ಲಿ ಒಬ್ರು ಅಲ್ಪಸಂಖ್ಯಾತರ ನಾಯಕರು ನಜೀರ್ ಅಹಮದ್ ಮತ್ತೆ ಇನ್ನೊಬ್ಬ ಜಬ್ಬಾರ್ ಇಬ್ಬರು ಗೊತ್ತಾಗ್ದಿರನೆ ಹಂಗೆ ಮಟ್ಟ ಹಾಕ್ಬಿಟ್ರಿ. ಒಂದ್ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಅಹಿಂದ ನಾಯಕ ಅಂತಾರೆ. ಪಾಪ ಮುಖ್ಯಮಂತ್ರಿಗಳ ಕುರ್ಚಿ ಪ್ರತಿನಿತ್ಯ ಅಳಗಾಡ್ತಾ ಇದೆ. ಅಲ್ಲಿ ಯಾವ ಪಾಪ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುತ್ಕೋಬೇಕು ಅಂತಾರೆ. ಮುಖ್ಯಮಂತ್ರಿ ಅವರು ನನ್ನ ಕುರ್ಚಿಯನ್ನ ಭದ್ರಪಡಿಸ್ಕೊಂಡ್ರೆ ಸಾಕಪ್ಪ ಅಂತ ಪಾಪ ಅವರು ಯಾವ ಕಾಲಹರಣ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಶಾಸಕ ಜಿಡಿ ಹರೀಶ್ ಗೌಡ ಭಾಷಣ ಮಾಡಿದ್ರು. ಇಂದಿನ ಕಾರ್ಯಕ್ರಮದ ಮೂಲಕ ಜೆಡಿಎಸ್ ಶಕ್ತಿಯನ್ನು ತೋರಿಸಿದ್ದೇವೆ. 2028ಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಎಂಬುದು ರಾಜ್ಯದ ಜನರ ಆಶಯವಾಗಿದೆ. ಮುಂದೊಂದು ದಿನ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಹುಣಸೂರು ಶಾಸಕ ಜಿಡಿ ಹರೀಶ್ ಗೌಡ ಹೇಳಿದರು. ಇವತ್ತು ಈ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಜಾತ್ಯತೀತ ಜನತಾದಳ ಪಕ್ಷ ಮೈಸೂರು ನಗರದಲ್ಲಿ ಎಲ್ಲಿದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಆತ್ಮೀಯವಾದಂತಹ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತಾರೆ. ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯದಂತ ಸುತ್ತಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಮಾಡಿ ಪಕ್ಷವನ್ನ ಬಲಗೊಳಿಸ್ತಕ್ಕಂಥದ್ದು, ಕಾರ್ಯಕರ್ತರ ಕಷ್ಟ ಸುಖಗಳನ್ನ ಕೇಳ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಇವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪ್ರವಾಸ ಕೈಗೊಂಡಿದ್ದಾರೆ. ಮಧ್ಯಾಹ್ನ 12:20ಕ್ಕೆ ಹುಬ್ಬಳ್ಳಿಯಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಸಿಎಂ ರಾಣೆಬೆನ್ನೂರಿಗೆ ಆಗಮಿಸಲಿದ್ದಾರೆ. ರಾಣೆಬೆನ್ನೂರು ದೊಡ್ಡಕೆರೆ ಬಳಿ ಶಂಕುಸ್ಥಾಪನೆ ನೆರವೇರಿಸುತ್ತಾರೆ. ಬಳಿಕ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ನಿಟ್ಟೂರು ಗ್ರಾಮದಲ್ಲಿ ನಡೆಯಲಿರುವ 50ನೇ ವರ್ಷದ ಸುವರ್ಣ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಸಿಎಂ ಆಗಮನ ಹಿನ್ನೆಲೆ ಜಿಲ್ಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ನಿಯೋಜಿಸಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಎಂಎಲ್ಸಿ ನಜೀರ್ ಅಹಮದ್ ಅವರನ್ನ ವಜಾ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು, ನಿನ್ನೆ ಕೋಲಾರದ ಮಿಲ್ಲತ್ ನಗರದಲ್ಲಿ ಮುಸ್ಲಿಂ ಉಲಾಮಗಳ ಸಭೆ ಆಯೋಜನೆ ಮಾಡಲಾಗಿತ್ತು. ಮುಸ್ಲಿಂ ಸಮುದಾಯದ ವ್ಯಕ್ತಿಯನ್ನ ಏಕಾಏಕಿ ವಜಾ ಮಾಡಿದ್ದು ತಪ್ಪು ಅನ್ನೋ ಒಕ್ಕೊರಲ ಅಭಿಪ್ರಾಯ ಸಭೆಯಲ್ಲಿ ಕೇಳಿಬಂತು. ದಾವಣಗೆರೆಯಲ್ಲಿ ಒಂದೇ ಕುಟುಂಬಕ್ಕೆ ಮಂತ್ರಿ, ಸಂಸದ, ಈಗ ಶಾಸಕ ಟಿಕೆಟ್ ಅವಕಾಶ ಕೊಟ್ಟಿದ್ದಾರೆ.
ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಮುಸ್ಲಿಂ ಸಮಾಜದ ನಾಯಕರನ್ನೇ ಸೈಡ್ ಲೈನ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಮುಸ್ಲಿಂ ಸಮಾಜದ ಜನರು 90% ಮತ ಕೊಟ್ಟಿದ್ದಾರೆ. ನಜೀರ್ ಅಹಮದ್ ಮೇಲಿನ ವಜಾ ಕ್ರಮ ಹಿಂಪಡೆದುಕೊಳ್ಳಿ ಅಂತ ಆಗ್ರಹಿಸಿದ್ರು. ನಮ್ಮ ಸಮುದಾಯದ ರಕ್ಷಣೆ ಮತ್ತು ಅಧಿಕಾರವನ್ನ ಹಿಡಿಲಿಕ್ಕೆ ಅವಕಾಶ ಮಾಡಿಕೊಡ್ತಾರೋ ನಾವು ಅದನ್ನ ನೀವು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ವಲ್ಲ ಸರ್. ನಮ್ಗೆ ಕಾಂಗ್ರೆಸ್ ನನ್ನ ಮನೆಯದಲ್ಲ. ಅಂಬೇಡ್ಕರ್ ಅವ್ರು ಅವತ್ತು ಹೇಳಿದ್ರು ಕಾಂಗ್ರೆಸ್ ಉಳಿಯೋ ಮನೆ ಅಂತ. ನಮ್ಮ ನಾಯಕರು, ಕೆಲವು ನಾಯಕರು ಇಡೀ ರಾಜ್ಯಾದ್ಯಂತ ಓಡಾಡಿ ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸಿದ್ದಕ್ಕೆ ಇವತ್ತು ಗೆದ್ದಿದ್ದಕ್ಕೆ ಇವತ್ತು ನಮ್ಮ ಮೀಸಲಾತಿಯನ್ನ ನಮ್ಮ ಅಣ್ಣ ತಮ್ಮಂದ್ರನ್ನ ಹೊಡೆದಾಡೋ ರೀತಿಯಲ್ಲಿ ಹೇಳ್ಬಿಟ್ಟಿರೋದು. ಇದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಯಾವುದೇ ಕಾಂಗ್ರೆಸ್ ಏಜೆಂಟ್ ಅಲ್ಲ, ಬಿಜೆಪಿ ಏಜೆಂಟ್ ಅಲ್ಲ. ಬಾಬಾ ಸಾಹೇಬ್ರು ಏನ್ ಹೇಳಿದ್ರು, ನಿಮ್ಮ ಬೆಳವಣಿಗೆ ಬೆಳಿಬೇಕಾದ್ರೆ ನಿಮ್ಮ ಕೀ ಎಲ್ಲಿದೆ, ರಾಜಕೀಯದಲ್ಲಿ ಇದೆ ಅಂತ. ನಾವು ರಾಜಕೀಯ ನಮ್ಗೆ ಏನೋ ಬೆಂಬಲವನ್ನು ಸೂಚಿಸ್ತಾರೆ ಅಂತ ನಾವು ಬೆಂಬಲ ಕೊಡ್ತೀವಿ. ಇವತ್ತು ನಮ್ಮ ಹಾಲುಮತ ಸಮುದಾಯಕ್ಕೆ ಶಾಸಕ ಸಿಸಿ ಪಾಟೀಲ್ ಅಪಮಾನ ಮಾಡಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ಬಾಗಲಕೋಟೆಯಲ್ಲಿ ಮಾತನಾಡಿದ್ದ ಸಿಸಿ ಪಾಟೀಲ್ ಮುಸ್ಲಿಂ ಹಾಗೂ ಕುರುಬ ಸಮುದಾಯದ ಬಗ್ಗೆ ಮಾತನಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಇದೀಗ ಅವರ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆ ಶಾಸಕ ಸಿಸಿ ಪಾಟೀಲ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ಮಾತಿನ ಭರದಲ್ಲಿ ತಪ್ಪಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಆತ್ಮೀಯ ಹಾಲುಮತ ಸಮಾಜ ಬಾಂಧವರೇ, ಆತ್ಮೀಯ ಅಲ್ಪಸಂಖ್ಯಾತ ಸಮಾಜ ಬಾಂಧವರೇ, ನಾನು ನರಗುಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಲ್ಲ ಧರ್ಮದ ಜನರ ಆಶೀರ್ವಾದದಿಂದ 4 ಬಾರಿ ಶಾಸಕನಾಗಿ ಆಯ್ಕೆಯಾಗಿರುವೆ. ಎಲ್ಲ ಧರ್ಮದ ಜನರ ಆಶೀರ್ವಾದ ನನ್ನ ಮೇಲಿದೆ. ನಾನೂ ಸಹ ಎಲ್ಲ ಧರ್ಮದವರ ಜೊತೆಗೆ ಅನ್ಯೋನ್ಯತೆಯಿಂದ ಜೀವನವನ್ನು ನಡೆಸುತ್ತಾ ಬಂದಿದ್ದೇನೆ. ಆದರೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ವೀರಶೈವ ಮತದ ಉಪಪಂಗಡಗಳ ಸಭೆಯನ್ನು ನಡೆದಾಗ ಪ್ರಚಾರ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಹಾಲುಮತ ಸಮಾಜದ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಒಗ್ಗಟ್ಟನ್ನು ನೋಡಿ ನಾವು ಕಲಿಯಬೇಕೆನ್ನು ಹೇಳುವ ಆತುರದಲ್ಲಿ ಹಾಲುಮತ ಸಮಾಜ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ಆಡಿದ ಮಾತುಗಳಿಂದ ಹಾಲುಮತ ಮತ್ತು ಅಲ್ಪಸಂಖ್ಯಾತ ಮತಗಳ ಜನರ ಭಾವನೆಗಳಿಗೆ ನೋವಾಗಿದ್ದರೆ ನಾನು ವಿಷಾದಿಸುತ್ತೇನೆ. ಈ ಸಣ್ಣ ವಿಷಯವನ್ನು ಮುಂದುವರಿಸದೆ ಎಲ್ಲರೂ ಸೇರಿಕೊಂಡು ಆತ್ಮೀಯತೆಯಿಂದ ಅನ್ಯೋನ್ಯತೆಯಿಂದ ಸಕ್ರಿಯ ರಾಜಕಾರಣವನ್ನು ಮುಂದುವರಿಸೋಣ. ಈ ವಿಷಯವಾಗಿ ಸೌಹಾರ್ದಯುತವಾದಂಥ ವಾತಾವರಣವನ್ನು ಇನ್ನಷ್ಟು ನಿರ್ಮಾಣ ಮಾಡಲಿಕ್ಕೆ ಯಾವುದೇ ಸಮಾಜದ ನಾಯಕರು ನಮ್ಮ ನರಗುಂದಕ್ಕೆ ಬರುವುದಾದರೆ ನಾನು ಸ್ವಾಗತಿಸಿ ಅವರ ಜೊತೆಗೆ ಸಹಕರಿಸಲು ಸಿದ್ಧನಿದ್ದೇನೆ. ಮತ್ತೊಮ್ಮೆ ನಾನು ವಿಷಾದಿಸುತ್ತೇನೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ವಾರ್ಡ್ವಾರು ಮತದಾರರ ಪಟ್ಟಿ ಪ್ರಕಟ ಮಾಡಲಾಗಿದೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಅಂತಿಮ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 88,95,361 ಮತದಾರರು ಇರೋದಾಗಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮಾಹಿತಿ ಕೊಟ್ಟಿದ್ದಾರೆ. ನಗರದಲ್ಲಿ ಜನಗಣತಿ ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಜನಗಣತಿ ಕಾರ್ಯಕ್ಕೆ ಗೈರಾದ ಸಿಬ್ಬಂದಿ ವಿರುದ್ಧ ಗಂಭೀರ ಕ್ರಮ ಕೈಗೊಳ್ಳುವುದಾಗಿ ಕೇಂದ್ರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 4068 ಗಣತಿದಾರರು ಹಾಗೂ 518 ಮೇಲ್ವಿಚಾರಕರ ನೇಮಕ ಮಾಡಲಾಗಿದೆ. ಈಗಾಗಲೇ ನೇಮಕಗೊಂಡವರಿಗೆ ಪಾಲಿಕೆ ಕಡೆಯಿಂದ ತರಬೇತಿ ಕೂಡ ಕೊಡಲಾಗಿದ್ದು, ತರಬೇತಿಗೆ ಕೆಲ ಸಿಬ್ಬಂದಿ ಗೈರಾಗಿರುವವರಿಗೆ ಕಾರಣ ಕೇಳಿ ನೋಟಿಸ್ ಕೊಡಲಾಗಿದೆ. ಇನ್ನು ನೇಮಕಗೊಂಡ ಸಿಬ್ಬಂದಿಗೆ ಕೂಡಲೇ ವಾರ್ಡ್ ವ್ಯಾಪ್ತಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗೋಕೆ ಸೂಚನೆಯೂ ನೀಡಲಾಗಿದೆ. ತಲಕಾಡು ಅಭಿವೃದ್ಧಿ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿರುವ ಆರೋಪ ಕೇಳಿಬಂದಿದೆ. ತಲಕಾಡು ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೆ ಏರಿಸಲಾಗಿದ್ದರೂ ಕೂಡ ಅಧಿಕಾರಿಗಳನ್ನು ನೇಮಕ ಮಾಡಿಲ್ಲ. ಪಟ್ಟಣ ಪಂಚಾಯಿತಿ ಘೋಷಣೆ ಆದ ಮೇಲೆ ಅಭಿವೃದ್ಧಿ ಕೆಲಸಗಳು ಹಳ್ಳ ಹಿಡಿದಿವೆ. ಕಾಯಂ ಅಧಿಕಾರಿಗಳನ್ನು ನೇಮಿಸುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎನ್ನಲಾಗಿದೆ. 15 ದಿನಕ್ಕೊಮ್ಮೆ ತಲಕಾಡು ಕಡೆ ಪ್ರಭಾರ ಅಧಿಕಾರಿಗಳು ಬಂದು ಹೋಗ್ತಾರೆ, ಆದರೆ ಜನರ ಕಷ್ಟ ಕೇಳೋರೇ ಇಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಇನ್ಚಾರ್ಜ್ ತಗೊಂಡು ಒಂದೂವರೆ ತಿಂಗಳು ಮೇಲಾಗೈತೆ. ಯಾರೋ ಚೀಫ್ ಆಫೀಸರ್ ಅಂದ್ಬಿಟ್ಟು ನರಸೀಪುರ ಪುರಸಭೆ ಆಫೀಸರ್ ತಗೊಂಡಿದ್ದಾರೆ. ಅವ್ರು ತಗೊಂಡಾದ್ಮೇಲಿಂದ ಇಲ್ಲಿ ಅಧಿಕಾರಿಗಳು ಒಬ್ಬರು ಇಲ್ಲ. ಅವರು 15 ದಿನಕ್ಕೋ 20 ದಿನಕ್ಕೋ ಒಂದ್ಸಲ ಬರ್ತಾರೆ, ಹೋಯ್ತಾ ಇದ್ದಾರೆ. ಫೋನ್ ಮಾಡಿದಾಗ ನಾನು ಏನಿದು ಸಮಸ್ಯೆನ ಬಗೆಹರಿಸ್ತೀನಿ ಅಂತಾರೆ. ಆದರೆ ಇಲ್ಲಿ ತಲಕಾಡಲ್ಲಿ ಏನಿದೆ, ಕುಡಿಯೋ ನೀರದ್ದಾಗಲಿ ಬೀದಿ ದೀಪಗಳದ್ದಾಗಲಿ ಎಲ್ಲ ಟೆಂಡರ್ ಕ್ಲೋಸ್ ಆಗಿದೆ. ಅದನ್ನ ಹೊಸದಾಗಿ ಟೆಂಡರು ಮಾಡಿಲ್ಲ, ಅದಕ್ಕೆ ನಿರ್ವಹಣೆ ಕೂಡ ಯಾರೂ ಮಾಡ್ತಾ ಇಲ್ಲ. ಸಮಸ್ಯೆನ ಬಗೆಹರಿಸ್ಕೊಳ್ಳೋಕೆ ಸಾರ್ವಜನಿಕರಿಗೆ ಬಂದು ಯಾರು ಪಂಚಾಯತಿ ಒಳಗಡೆ ನೋಡಿ ಯಾವ ಒಬ್ಬ ಅಧಿಕಾರಿ ಇಲ್ಲ, ಒಬ್ಬರೇ ಒಬ್ಬ ಅಟೆಂಡ್ ಇದ್ದಾರೆ. ಒಂಥರ ಅನಾಥವಾಗ್ಬಿಡೈತೆ ಈಗ ಪಂಚಾಯತಿ. ಇಲ್ಲಿ ಮೇಜರ್ ಪ್ರಾಬ್ಲಮ್ ಸಾರ್ವಜನಿಕರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಬೀದಿ ದೀಪದ ವ್ಯವಸ್ಥೆ, ಒಳಚರಂಡಿ ಮತ್ತು ಕುಡಿಯ ನೀರಿನ ಸೌಕರ್ಯಗಳು ಇಲ್ಲಿ ವಿಳಂಬ, ಅಂದರೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅಂದರೆ ಯಾವುದಾದ್ರು ಮೋಟ್ರ್ ಕೆಟ್ಟೋದಂಥ ಸಂದರ್ಭದಲ್ಲಿ ಸರಿಯಾದಕ್ಕೆ ಯಾವುದೇ ರಿಪೇರಿ ಮಾಡಿಸೋದಂತಾಗಿರ್ಬೋದು. ಮತ್ತು ಈಗ 1.5 ವರ್ಷ ಆಯಿತು ಚರಂಡಿಗಳನ್ನೆಲ್ಲ ಹೂಳು ತೆಗೆದು, ಅದರಿಂದ ಹಣಕಾಸು ಹಿಂದೆ ಬರದಿದ್ದ ಕಾರಣದಿಂದ ಅದು ಇಲ್ಲಿ ತನಕ ಕೂಡ 1.5 ವರ್ಷದ ತನಕ ಚರಂಡಿ ಒಳ ಚರಂಡಿಯನ್ನು ಕ್ಲೀನ್ ಮಾಡಿಲ್ಲ. ಜೊತೆಗೆ ಏನಿದೆ ಅಂದರೆ ಈಗ ಟೆಂಡರ್ ಎಲ್ಲ ಕ್ಲೋಸ್ ಆಗಿದೆ.
ಮಾರ್ಚ್ಗೆಲ್ಲ ಟೆಂಡರ್ ಕ್ಲೋಸ್ ಆಗಿರೋದ್ರಿಂದ ಬೀದಿ ದೀಪದ ನಿರ್ವಹಣೆಯನ್ನು ಯಾರೂ ಮಾಡ್ತಾಯಿಲ್ಲ. ದೇವಸ್ಥಾನದಲ್ಲಿ ಇಟ್ಟಿದ್ದ ಐಫೋನ್ ಕಳ್ಳತನ ಆಗಿರೋ ಘಟನೆ ಬೆಂಗಳೂರಿನ ಸರ್ಜಾಪುರ ಬಳಿ ನಡೆದಿದೆ. ಸರ್ಜಾಪುರದ ಕೈಕೊಂಡ್ರಳ್ಳಿ ಹನುಮಂತರಾಯ ದೇವಸ್ಥಾನಕ್ಕೆ ಬಂದಿದ್ದ ವ್ಯಕ್ತಿ ಮೊಬೈಲ್ ಅನ್ನು ಹುಂಡಿ ಮೇಲೆ ಇಟ್ಟಿದ್ದ. ಈ ವೇಳೆ ಅಲ್ಲೇ ಇದ್ದಂತಹ ಅಪರಿಚಿತ ಮೊಬೈಲ್ ಕದ್ದು ಎಸ್ಕೇಪ್ ಆಗಿದ್ದಾನೆ. ಘಟನೆ ನಡೆದು 1 ತಿಂಗಳಾದರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾನೆ. ಕದ್ದ ಬೈಕ್ನಲ್ಲಿ ವ್ಯಕ್ತಿ ಜಾಲಿ ರೈಡ್ ಮಾಡಿದ್ದಾನೆ, ಆದರೆ ಬೈಕ್ ಮಾಲೀಕನಿಗೆ ಫೈನ್ ಬಿದ್ದಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ಮನೆ ಮುಂದೆ ನಿಲ್ಲಿಸಿದ ಬೈಕ್ ಕಳ್ಳತನ ಆಗಿತ್ತು. ಮಾರ್ಚ್ 28ನೇ ತಾರೀಕು ಮನೆ ಮುಂದೆ ನಿಲ್ಲಿಸಲಾಗಿದ್ದ ಬೈಕನ್ನು ಎಗರಿಸಲಾಗಿತ್ತು. ಬೈಕ್ ಕದಿಯೋ ದೃಶ್ಯ CCTVಯಲ್ಲಿ ಸೆರೆಯಾಗಿತ್ತು. ಈ ಬಗ್ಗೆ HSR ಲೇಔಟ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಕಳ್ಳತನ ಮಾಡಿದ ಬೈಕ್ನಲ್ಲಿ ಕಳ್ಳ ಜಾಲಿ ರೈಡ್ ಮಾಡಿದ್ದಾನೆ. ಟ್ರಾಫಿಕ್ ಸಿಗ್ನಲ್ ಜಂಪ್ ಕೂಡ ಮಾಡಿರೋ ಮೆಸೇಜ್ ನೋಡಿ ಓನರ್ ಕಕ್ಕಾಬಿಕ್ಕಿ ಆಗಿದ್ದಾನೆ. ಬೈಕ್ ಹುಡ್ಕೊಡಿ ಅಂತ ಮಾಲೀಕ ಠಾಣೆ ಮೆಟ್ಟಿಲೇರಿದ್ದಾನೆ. ರಣ ಬಿಸಿಲಿಗೆ ರಾಜ್ಯದ ಜನತೆ ತತ್ತರಿಸಿ ಹೋಗ್ತಾ ಇದ್ದಾರೆ. ಕರಾವಳಿ ಕರ್ನಾಟಕದಲ್ಲೂ ತಾಪಮಾನ ಹೆಚ್ಚಳವಾಗಿದ್ದು ಮುಂದಿನ 5 ದಿನಗಳ ಕಾಲ ವಿಪರೀತ ಬಿಸಿಲು ಇರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟು ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಿದೆ. ಸ್ಥಳೀಯರು ಪ್ರವಾಸಿಗರು ಎಚ್ಚರಿಕೆಯಿಂದ ಇರಬೇಕು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕೊಪ್ಪಳದಲ್ಲಿ ಇಲ್ಲಿವರೆಗೂ ಅಕ್ರಮ ಮರಳು ಸಾಗಾಟವಾಗ್ತಿತ್ತು. ಇದೀಗ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡ್ತಿರೋದು ಕಂಡುಬಂದಿದೆ. ಕಾರಟಗಿ ತಾಲೂಕಿನ ಯರಡಡೋಣಿಯ ಕೆರೆಯಲ್ಲಿ ಹಾಡಹಗಲೇ ಅಕ್ರಮ ಮಣ್ಣು ಸಾಗಾಣಿಕೆ ಮಾಡಲಾಗ್ತಿದೆ. ನಿರಂತರ ಅಕ್ರಮ ಮಣ್ಣು ಸಾಗಾಟವಾಗ್ತಿದ್ರೂ ಅಧಿಕಾರಿಗಳ ಕ್ರಮಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಕಂದಾಯ ಮತ್ತು ಸಣ್ಣ ನೀರಾವರಿ ಇಲಾಖಾಧಿಕಾರಿಗಳು ಕ್ರಮ ವಹಿಸುವಂತೆ ಆಗ್ರಹಿಸಿದ್ರು. ಕೆನರಾ ಬ್ಯಾಂಕ್ ಸಿಬ್ಬಂದಿ ನಡುವಿನ ಗಲಾಟೆ ವಿಡಿಯೋ ವೈರಲ್ ಆಗಿದೆ. ಚಿಕ್ಕಮಗಳೂರಿನ ಎನ್ಆರ್ಪುರದ ಕೆನರಾ ಬ್ಯಾಂಕ್ನಲ್ಲಿ ಮಹಿಳಾ ಸಿಬ್ಬಂದಿ ಜೊತೆ ಕ್ಯಾಶಿಯರ್ ಅಸಭ್ಯವಾಗಿ ವರ್ತಿಸಿರುವ ಆರೋಪ ಕೇಳಿಬಂದಿದೆ. ಈ ವೇಳೆ ಮಹಿಳಾ ಸಿಬ್ಬಂದಿ ಗ್ರಾಹಕರ ಎದುರೇ ಕ್ಯಾಶಿಯರ್ ಕೊರಳ ಪಟ್ಟಿ ಹಿಡಿದು ಕ್ಲಾಸ್ ತಗೊಂಡಿದ್ದಾರೆ. ಆಂಧ್ರ ಮೂಲದ ಕ್ಯಾಶಿಯರ್ ಚಾಣಕ್ಯ ವಿರುದ್ಧ ಅಸಭ್ಯ ವರ್ತನೆ ಆರೋಪ ಕೇಳಿಬಂದಿದೆ. ಕೋಲಾರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಅವಧಿ ಮುಗಿದ ಹಾಲು ಮೊಸರು ಪತ್ತೆಯಾಗಿದೆ. ಮುಳಬಾಗಿಲು ತಾಲೂಕಿನ ಮಲ್ಲಪ್ಪನಹಳ್ಳಿ ಬಳಿ ಇರುವಂತಹ ಹೋಟೆಲ್ ಮೇಲೆ ಆಹಾರ ಸುರಕ್ಷತಾ ಇಲಾಖಾ ಅಧಿಕಾರಿಗಳು ರೈಡ್ ನಡೆಸಿದ್ರು. ಈ ವೇಳೆ ಅವಧಿ ಮುಗಿದ ಹಾಲು ಮೊಸರು ಪತ್ತೆಯಾಗಿದೆ. ಗ್ರಾಹಕರಿಂದ ಗುಣಮಟ್ಟವಿಲ್ಲದ ಆಹಾರ ಪೂರೈಕೆ ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ರು. ಅವಧಿ ಮುಗಿದ ಪದಾರ್ಥಗಳನ್ನು ಸೀಸ್ ಮಾಡಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಆಕಸ್ಮಿಕವಾಗಿ ಹೊತ್ತಿಕೊಂಡ ಬೆಂಕಿಯಿಂದಾಗಿ ಅಪಾರ ಪ್ರಮಾಣದ ಮೆಕ್ಕೆಜೋಳ ಸುಟ್ಟು ಭಸ್ಮವಾಗಿರುವ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳದಿಂದ ಸಿಂದಗಿಗೆ ಹೋಗೋ ರಸ್ತೆ ತಿರುವಿನಲ್ಲಿರುವ ಗೇಸುದ ರಾಜ ಹಾಗೂ ಇಸ್ಮಾಯಿಲ್ ಎಂಬ ರೈತರ ಜಮೀನಿನಲ್ಲಿ ಘಟನೆ ನಡೆದಿದೆ. ಕೊಯ್ಲಿಗೆ ಬಂದಿದ್ದ ಬೆಳೆ ಬೆಂಕಿಗಾಹುತಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಅರಬೈಲ್ ಘಟ್ಟದಲ್ಲಿ ಕಾರು ಮತ್ತು ಚಾಲಕ ಸುಟ್ಟು ಕರಕಲಾದ ಪ್ರಕರಣದ ತನಿಖೆಯಲ್ಲಿ ರೋಚಕ ಸತ್ಯ ಬಯಲಾಗಿದೆ. ಸಿನಿಮೆಯ ರೀತಿಯಲ್ಲಿ ಮೋಸ್ಟ್ ವಾಂಟೆಡ್ ಆರೋಪಿಯ ಕೊಲೆ ಮಾಡಿರುವುದು ಸಾಬೀತಾಗಿದೆ. ಬೆಳಗಾವಿ ಮೂಲದ ನಿತೀಶ್ ದಾಪಳೆ ಕೊಲೆಯಾದ ವ್ಯಕ್ತಿಯಾಗಿದ್ದು 50ಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣದಲ್ಲಿ ನಿತಿನ್ ದಾಪಳೆ ಆರೋಪಿಯಾಗಿದ್ದ. ಈ ಹಿನ್ನೆಲೆಯಲ್ಲಿ ಸಹಚರರಿಂದಲೇ ಹುಬ್ಬಳ್ಳಿಯಲ್ಲೇ ಆರೋಪಿ ನಿತಿನ್ ದಾಪಳೆ ಕೊಲೆ ಮಾಡಿರುವುದು ಸಾಬೀತಾಗಿದೆ. ಇನ್ನು ಘಟನೆ ಸಂಬಂಧ ಈಗಾಗಲೇ 6 ಮಂದಿ ಪೈಕಿ 3 ಬಂಧನವಾಗಿದ್ದು ಇನ್ನು 3 ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಬಟ್ಟೆ ತೊಳೆಯೋಕೆ ಹೋಗಿ ನೀರಿನಲ್ಲಿ ಮುಳುಗಿ ಬಾಲಕಿ ಸಾವನ್ನಪ್ಪಿರೋ ಘಟನೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ವಿಟ್ಟಸಂದ್ರ ಕೆರೆಯಲ್ಲಿ ನಡೆದಿದೆ. ರಾಯಚೂರು ಮೂಲದ ವಿದ್ಯಾಶ್ರೀ ಮೃತ ಬಾಲಕಿ ಬೆಂಗಳೂರಿಗೆ ಪೋಷಕರೊಂದಿಗೆ ವಿದ್ಯಾಶ್ರೀ ಬಂದಿದ್ದು ನಿನ್ನೆ ಬಟ್ಟೆ ತೊಳೆಯೋಕೆ ವಿಟ್ಟಸಂದ್ರ ಕೆರೆಗೆ ಹೋಗಿದ್ದಾಳೆ. ಇನ್ನು ಈ ಅವಘಡ ಆ ವೇಳೆ ನಡೆದಿರುವುದು ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಿಜಯಪುರ ನಗರದಲ್ಲಿ ರಸ್ತೆ ಅಪಘಾತ ಸಂಭವಿಸಿ ಪಾದಾಚಾರಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬಸವೇಶ್ವರ ಸರ್ಕಲ್ನಿಂದ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ಗೆ ಸಾಗುವ ಮಾರ್ಗದಲ್ಲಿ ಈ ಒಂದು ಘಟನೆ ನಡೆದಿದೆ. ಅಪಘಾತದ ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮೃತರ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇತಿಹಾಸ ಪ್ರಸಿದ್ಧ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಇವತ್ತು ದೇವರು ವೀರಮಂಗಲದ ಕುಮಾರಧಾರ ನದಿ ತೀರಕ್ಕೆ ತೆರಳಲಿದ್ದಾರೆ. ಅವಭೃತ ಸ್ನಾನದ ಬಳಿಕ ಮೆರವಣಿಗೆಯ ಮೂಲಕ ಕ್ಷೇತ್ರಕ್ಕೆ ದೇವರನ್ನ ತರಲಾಗುತ್ತೆ. ಇನ್ನು ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಸಿಡಿಮದ್ದು ಪ್ರದರ್ಶಿಸಲಾಗಿತ್ತು. ಈ ವೇಳೆ ಸಿಡಿಮದ್ದಿನ ಬೆಂಕಿ ಪ್ರೇಕ್ಷಕರ ಮೇಲೆ ಬಿದ್ದು ಓರ್ವ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಮಂಗಳೂರು ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸಿಡಿಮದ್ದು ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಆರೋಪ ಹಿನ್ನೆಲೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮತ್ತು ಸಿಡಿಮದ್ದು ಪ್ರದರ್ಶಿಸಿದವರ ವಿರುದ್ಧ ಪುತ್ತೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಕೃಷ್ಣಮಠಕ್ಕೆ ಸಂಸದೆ ಪ್ರಿಯಾಂಕಾ ವಾದ್ರಾ ಪತಿ ರಾಬರ್ಟ್ ವಾದ್ರಾ ಭೇಟಿ ನೀಡಿದ್ರು. ರಾಬರ್ಟ್ ವಾದ್ರಾ ಜನ್ಮದಿನ ಪ್ರಯುಕ್ತ ಅಭಿಮಾನಿಗಳು ಮಠದ ಸನಿಹದಲ್ಲಿ ಸಮಾರಂಭವನ್ನು ಏರ್ಪಡಿಸಿದ್ರು. ಕಾರ್ಯಕ್ರಮಕ್ಕೆ ಬಂದಿದ್ದ ವಾದ್ರಾ ಕೃಷ್ಣಮಠಕ್ಕೂ ಭೇಟಿ ನೀಡಿ ದರ್ಶನ ಪಡ್ಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಉಲ್ಲಾಳ ಗ್ರಾಮದ ಕೆರೆಯಲ್ಲಿ ಮೀನು ಹಿಡಿಯೋ ಪಂದ್ಯ ನಡೆಯಿತು. ಮಾರಿಕಾಂಬಾ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಈ ಕೆರೆ ಭೇಟಿಯನ್ನು ಆಯೋಜಿಸಲಾಗಿತ್ತು. ಮೀನು ಹಿಡಿಯೋ ಕುಣಿಯೊಂದಕ್ಕೆ 500 ರೂಪಾಯಿಯನ್ನು ಬಹುಮಾನವಾಗಿ ನಿಗದಿಪಡಿಸಲಾಗಿತ್ತು. ಉತ್ಸಾಹದಿಂದ ಗ್ರಾಮಸ್ಥರು ಕೆರೆ ಬೇಟೆ ಸಂಭ್ರಮದಲ್ಲಿ ಭಾಗವಹಿಸಿದರು. ಉಲ್ಲಾಳ ಕೆರೆಯಲ್ಲಿ ಫಾರ್ಮ್ ಮೀನು, ಕಟ್ಲಾ ಮೀನು, ಗ್ರಾಸ್ಕರ್ ಮೀನು ಮುಂತಾದ ಮೀನುಗಳನ್ನು ಹಿಡಿದು ಜನರು ಸಂಭ್ರಮ ಪಟ್ಟಿದ್ದಾರೆ. ಹಾಸನದಲ್ಲಿ ಅರಣ್ಯ ಇಲಾಖೆಗೆ ಚಳ್ಳೆ ಹಣ್ಣು ತಿನ್ನಿಸಿ ಓಡಾಡ್ತಿದ್ದ ಒಂಟಿ ಸಲಗವನ್ನ ಸತತ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿಯಲಾಗಿದೆ. ಬೇಲೂರು ತಾಲೂಕಿನ ಕಾನಹಳ್ಳಿ ಫಾರೆಸ್ಟ್ನಲ್ಲಿ ಕಾಡಾನೆಯನ್ನ ಅರವಳಿಕೆ ನೀಡಿ ಸೆರೆ ಹಿಡಿಯಲಾಯಿತು. ವಿಶ್ವ ಕಲಾ ದಿನಾಚರಣೆ ಹಿನ್ನೆಲೆ ಉಡುಪಿಯ ಮಣಿಪಾಲದಲ್ಲಿ ವಿಭಿನ್ನ ರೀತಿಯಲ್ಲಿ ಕಲಾವಿದರು ಸಂಭ್ರಮ ಪಟ್ಟಿದ್ದಾರೆ. ನಗರದ ತ್ರಿವರ್ಣ ಆರ್ಟ್ ಗ್ಯಾಲರಿಯ ವಿದ್ಯಾರ್ಥಿನಿಯರು ವಿಶೇಷ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಲಿಯೋನಾರ್ಡೋ ಡಾವಿಂಚಿ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ಬಟ್ಟೆಯ ಚೂರುಗಳಿಂದ ಬೃಹತ್ ಗಾತ್ರದ ಬುದ್ಧನ ಚಿತ್ರವನ್ನು ನಿರ್ಮಾಣ ಮಾಡಿ ಪ್ರದರ್ಶನ ಮಾಡಲಾಗಿದೆ. ಸುಮಾರು 50 ಚದರ ಅಡಿ ವಿಸ್ತೀರ್ಣದ ಈ ಕಲಾಕೃತಿ ನೋಡುಗರ ಗಮನ ಸೆಳೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಲಾಯಿತು. ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಅಂಬೇಡ್ಕರ್ ಕಾಲೋನಿವರೆಗೆ ನಡೆದ ಮೆರವಣಿಗೆಯಲ್ಲಿ ಅಂಬೇಡ್ಕರ್ ಹಾಗೂ ಬಾಬು ಜಗಜ್ಜೀವನ ರಾಮ್ ಭಾವಚಿತ್ರಗಳುಳ್ಳಂತಹ 20ಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಮತ್ತು ಡೊಳ್ಳು ಕುಣಿತ ಹಾಗೂ ವಿವಿಧ ಕಲಾವಿದರು ನಡೆಸಿಕೊಟ್ಟಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನಸೂರೆಗೊಳಿತು. ಪೋಲಿಯೋ ಕುರಿತು ಹುಬ್ಬಳ್ಳಿಯಲ್ಲಿ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ, ಇಲೈಟ್ ಮತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ನಗರದ ವಿವಿಧ ಭಾಗಗಳಲ್ಲಿನ ಆಟೋ ರಿಕ್ಷಾಗಳ ಮೇಲೆ ಪೋಲಿಯೋ ಬಗ್ಗೆ ಜಾಗೃತಿ ಫಲಕ ಅಳವಡಿಸಲಾಯಿತು. ನಮ್ಮ ಹುಬ್ಬಳ್ಳಿಯಲ್ಲಿ ಕೂಡ ಇಡೀ ಆಟೋ ರಿಕ್ಷಾ ಚಾಲಕರು ಆಟೋ ರಿಕ್ಷಾಗಳಿಗೆ ಪೋಷಿಸುವಂತ ಆಂದೋಲನವನ್ನ ಆಟೋ ರಿಕ್ಷಾ ಚಾಲಕರು ಹಮ್ಮಿಕೊಂಡಿದ್ದೇವೆ. ಮುಂದುವರುವಂತ ದಿನದಲ್ಲಿ 80% ಪೋಲಿಯೋ ಮುಕ್ತವಾಗಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಪಟ್ಟಣ ಪ್ರಮುಖ ರಸ್ತೆಗಳಲ್ಲಿ ಕೊಳಚೆ ನೀರು ಬರ್ತಾ ಇದೆಯಂತೆ. ನಗರದ ಗೌರಮ್ಮ ಕೆರೆ ಮುಖ್ಯ ರಸ್ತೆಯ ಕಾಮಗಾರಿ ವಿಳಂಬ ಹಾಗೂ ಅವ್ಯವಸ್ಥೆಯಿಂದಾಗಿ ಸಾರ್ವಜನಿಕರು ಹೈರಾಣಾಗಿ ಹೋಗಿದ್ದಾರೆ. ಗುತ್ತಿಗೆದಾರರ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವುದು. ರಸ್ತೆಗೆ ಕೊಳಚೆ ನೀರು ತುಂಬಿದ್ದು ಇದರಿಂದಾಗಿ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ.